ಹಾಯ್ ಹಲೋ ನಮಸ್ಕಾರ ವೆಲ್ಕಮ್. ನೀವು ನೋಡ್ತಾ ಇದ್ದೀರಾ ಅಂಕಿತಾ ಫ್ಯಾಷನ್ ವೇರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಜು ಪಿ ಆರ್. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ನಾವು ಯಾವಾಗಲೂ ಬರೀ ಕಟಿಂಗ್ ವಿಡಿಯೋಗಳನ್ನು ಮಾತ್ರ ಮಾಡಿ ಹಾಕ್ತಾಯಿದ್ವಿ. ಇವತ್ತು ವಿಶೇಷವಾಗಿ ಒಂದು ಸ್ಟಿಚಿಂಗ್ ವಿಡಿಯೋವನ್ನು ಮಾಡಿ ಹಾಕ್ತಾಯಿದ್ದೀನಿ. ಸಿಂಪಲಾದ ಬ್ಲೌಸನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡ್ಬೋದು, ತುಂಬ ಈಸಿಯಾದ ಮೆಥಡಲ್ಲಿ ಯಾವ ರೀತಿ ಸ್ಟಿಚಿಂಗನ್ನು ಮಾಡ್ಬೋದು ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ ಹಾಗೂ ಸ್ಟಿಚಿಂಗ್ ಮಾಡೋದನ್ನು ಕಲ್ತ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ಬನ್ನಿ. ಹಾಗಾದರೆ ವಿಡಿಯೋ ನೋಡ್ಕೊಂಬರೋಣ. ಈ ಒಂದು ಸ್ಟಿಚಿಂಗ್ ವಿಡಿಯೋ ಬಿಗ್ನರ್ಸ್ಗೋಸ್ಕರ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ನಾವು ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡೋಣ. ಫಸ್ಟು ಸ್ಲೀವ್ಸನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಸ್ಲೀವ್ಸನ್ನು ಫಸ್ಟು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಸ್ಲೀವ್ಸ್ಗೆ ಯಾವುದಾದ್ರೂ ಜಾಯಿಂಟ್ ಇದ್ದರೆ ಫಸ್ಟು ಸ್ಲೀವ್ಸ್ ಜಾಯಿಂಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ಸ್ಲೀವ್ಸಿಗೆ ಜಾಯಿಂಟ್ ಏನಿಲ್ಲ, ಹಾಗಾಗಿ ಫಸ್ಟ್ ಸ್ಲೀವ್ಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಹಿಡ್ಕೊಂಡು ಫಸ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಅದಕ್ಕೆ ಆಪೋಸಿಟ್ಟಾಗಿ ಇನ್ನೊಂದು ಸ್ಲೀವ್ಸನ್ನು ಅದಕ್ಕೆ ಆಪೋಸಿಟ್ಟಾಗಿ ಹಾಕೋಬೇಕಾಗುತ್ತೆ. ನೋಡಿ, ಈ ಥರ ಒಂದು ಸ್ಲೀವ್ಸನ್ನು ಹಾಕ್ಕೊಂಡು ಇನ್ನೊಂದು ಅದಕ್ಕೆ ಆಪೋಸಿಟ್. ಇವಾಗ ಫ್ರಂಟು ನ್ಯಾಚ್ ಹಾಕಿರ್ತೀವಲ್ಲ, ಅದು ಬ್ಯಾಕು. ಫ್ರಂಟ್ಗೊಂದು ನ್ಯಾಚ್ ಹಾಕಿರ್ತೀವಿ, ಬ್ಯಾಕಲ್ಲಿ ನ್ಯಾಚ್ ಹಾಕಿರಲ್ಲ. ಬ್ಯಾಕ್ ನ್ಯಾಚ್ ಹಾಕದೇ ಇರೋದಕ್ಕೆ ಆಪೋಸಿಟಾಗಿ ನ್ಯಾಚ್ ಹಾಕದೇ ಇರೋದನ್ನೇ ಭಾಗ ಇಟ್ಕೊಂಡು ಸ್ಟಿಚಿಂಗನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಒಂದು ಫೋಲ್ಡ್ ಮಾಡಿ, ಒಂದು 1/2 ಇಂಚ್ ಫೋಲ್ಡ್ ಮಾಡಿ ಒಂದು ಸ್ಟಿಚಿಂಗನ್ನು ಹಾಕ್ಕೊತಾ ಇದ್ದೀನಿ. ಓಕೆನಾ? ಈಗ ಮತ್ತೆ 1 ಇಂಚ್ಗೆ ಒಂದು ಫೋಲ್ಡನ್ನು, ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚು ಅದು ಎಮ್ಮಿಂಗ್ ಮಾಡೋದಕ್ಕೆ 1 ಇಂಚು ಫೋಲ್ಡಿಂಗ್ ಅಂತ ಬಟ್ಟೆ ಎಕ್ಸ್ಟ್ರಾ ಬಿಟ್ಟಿರ್ತೀವಿ. ನೋಡಿ, ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು 1 ಇಂಚ್ಗೆ ಫೋಲ್ಡ್ ಮಾಡಿಕೊಂಡು ಈ ಥರ ಒಂದು ಲಾಂಗ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಬೇಕಿದ್ದರೆ ಹಾಕ್ಕೋಬೋದು, ಬೇಡ ಅಂದರೆ ಬೇಡ. ಒಂದು ಲಾಂಗ್ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ನಿಮ್ಗೆ ಎಮ್ಮಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಎಮ್ಮಿಂಗ್ ಮಾಡಿದ್ಮೇಲೆ ಅದನ್ನು ಬಿಚ್ಚಿ ಹಾಕ್ಬಿಡ್ಬೋದು. ಇವಾಗ ಮತ್ತೆ ಅದೇ ರೀತಿ ಆಪೋಸಿಟಿಂಗ್ ಇಟ್ಕೊಂಡು ನೋಡಿ, ಇದನ್ನು ಕೂಡ 1 ಇಂಚು ಫೋಲ್ಡ್ ಮಾಡಿಕೊಂಡು ಈ ಥರ ನೀಟಾಗಿ ಗೀರ್ಕೊತಾ ಇದ್ದೀನಿ. ಗೀರ್ಕೊಂಡು ಆಮೇಲೆ ಸ್ಟಿಚ್ಚನ್ನು ಹಾಕಿದ್ರೆ ನಿಮಗೆ ಕರೆಕ್ಟಾಗಿ ಸ್ಟ್ರೈಟಾಗಿ ಬರುತ್ತೆ. ನೋಡಿ, ಈ ಥರ ಸುಮ್ಮನೆ ಒಂದು ಲಾಂಗ್ ಸ್ಟಿಚ್ಚನ್ನು ಸೆಂಟ್ರಿಗೆ ಹಾಕ್ಕೊತಾ ಇದ್ದೀನಿ. ಲಾಂಗ್ ಸ್ಟಿಚ್ಚನ್ನು ಹಾಕ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ನೋಡಿ, ಇವಾಗ ಸ್ಲೀವ್ಸು ರೆಡಿಯಾಗಿದೆ. ಆಪೋಸಿಟ್ ಇದೊಂದು ತುಂಬ ಇಂಪಾರ್ಟೆಂಟು, ಮರಿದಿನ ಜ್ಞಾಪಕ ಇಟ್ಕೊಳ್ಳಿ. ಯಾವಾಗಲೂ ಒಂದು ಸ್ಲೀವ್ಸನ್ನು ಸ್ಟಿಚ್ ಮಾಡುವಾಗ ಮತ್ತೊಂದನ್ನು ಆಪೋಸಿಟಾಗಿ ಇಟ್ಕೋಬೇಕಾಗುತ್ತೆ. ಆಪೋಸಿಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಇವಾಗ ಬ್ಯಾಕನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಹೇಳಿತ್ತಂದರೆ ಬ್ಯಾಕಲ್ಲಿ ರೆಡಿ ಮಾಡೋವಂಥದ್ದು ಏನಿರುತ್ತೆ ಅಂದರೆ, ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಫಸ್ಟು ಡಾಟ್ ಇಟ್ಕೋಬೇಕಾಗತ್ತೆ. ಫಸ್ಟು 2 ಡಾಟು ನ್ಯಾಚ್ ಹಾಕಿರ್ತೀವಿ. ಕಟಿಂಗಲ್ಲಿ ನಿಮಗೆ ತೋರಿಸಿರ್ತೀನಿ. ಆ ನ್ಯಾಚನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇದು ಒಂದು ಸುಮಾರು 5 ಇಂಚಷ್ಟು ಬರುತ್ತೆ ನ್ಯಾಚು. ಎರಡೂ ಕಡೆಯೂ 5 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಈ ಥರ ನೋಡಿ, ಈ ಥರ ಇಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ಮಾರ್ಕಿಂದ, ಆ ನ್ಯಾಚ್ ಮಾರ್ಕಿಂದ ಇವಾಗ ಹಾಕಿದ್ದೀವಲ್ಲ ಆ ಮಾರ್ಕು ಮೇಲೆ ತುದಿಯಲ್ಲಿ 1/2 ಇಂಚು ಹೋಗ್ತಾ 1/4 ಇಂಚ್ ಬರ್ತಾ ಹಾಗೆ ಎಂಡ್ ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಹಾಕೋಬೇಕಾಗುತ್ತೆ. ಸ್ಟ್ರೈಟ್ ಅಂದರೆ ಮೇಲೆ 1/2 ಇಂಚು, ಕೆಳಗಡೆ ನೋಡಿ ಈ ಥರ ಸ್ಟ್ರೈಟಾಗಿ ಹಾಕ್ಕೋಬೇಕು. ಈ ಥರ ಸ್ಟ್ರೈಟಾಗಿ ಹಾಕ್ಕೊಳ್ಳಿ. ಕೆಲವರು ಈ ಥರ ಕರ್ವಾಗೆಲ್ಲ ಹಾಕ್ಬಿಡ್ತಾರೆ. ಈ ಥರ ಸ್ಟ್ರೈಟಾಗಿ ಹಾಕ್ಕೊಳ್ಳಿ. ಸ್ಟ್ರೈಟಾಗಿ ಹಾಕ್ಕೊಂಡ್ರೆ ಓಕೆನಾ? ಕೆಲವರು ನೋಡಿ ಈ ಥರ ಕರ್ವಾಗೆಲ್ಲ ಹಾಕ್ಬಿಡ್ತಾರೆ. ಆ ಥರ ಎಲ್ಲ ಹಾಕ್ಬೇಡಿ. ನೀವು ಯಾವಾಗಲೂ ಸ್ಟ್ರೈಟಾಗಿ ಸ್ಟಿಚಿಂಗನ್ನು ಹಾಕಿ. ಓಕೆ, ಇನ್ನೊಂದು ಸೈಡನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಇನ್ನೊಂದು ಸೈಡು ಕೂಡ ಅದೇ ಥರ ಡಾಟ್ ಇಟ್ಕೋಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ 1/2 ಇಂಚನ್ನು ಇಟ್ಕೋಬೇಕಾಗುತ್ತೆ. ತುದಿಲಿ ಹೋಗ್ತಾ 1/4 ಇಂಚು ಬಂದು ಹಾಗೆ ಎಂಡ್ ಆಗುತ್ತೆ. ಅದಾದಮೇಲೆ ಇವಾಗ ಕೆಳಗಡೆ ಪಟ್ಟಿಯನ್ನು ರೆಡಿ ಮಾಡ್ಕೊಳ್ಳೋಣ. ಬ್ಯಾಕ್ ಕೆಳಗಡೆ ಪಟ್ಟಿಯನ್ನು ರೆಡಿ ಮಾಡ್ಕೊತೀನಿ. ನೋಡಿ, ಕರೆಕ್ಟಾಗಿ 1 ಇಂಚ್ ಪಟ್ಟಿಯನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ಗೆ ಕೆಳಗಡೆ ಹೆಮ್ಮಿಂಗ್ ಪಟ್ಟಿಯನ್ನು ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ವೇಸ್ಟ್ ಬಟ್ಟೆ ತೊಗೊಂಡು ಅದರಲ್ಲಿ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ನೋಡಿ, ಈ ಥರ ರೆಡಿ ಮಾಡ್ಕೊಂಡು 1 ಇಂಚ್ ಪಟ್ಟಿ ಎಷ್ಟು ಬೇಕೋ ಅಷ್ಟು ಅಳತೆ ಮಾಡಿಕೊಂಡು ತೊಗೊಂಡಿದ್ದೀನಿ. ಈಗ ಒಂದು 1/4 ಇಂಚಷ್ಟು ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ 1/4 ಇಂಚಷ್ಟು ಫೋಲ್ಡ್ ಮಾಡಿ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಕೆಳಗಡೆ ಇಟ್ಟು ಪಟ್ಟಿಯನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಸೀದಾ ಇಟ್ಕೊಂಡು
ಪಟ್ಟಿಯನ್ನು ಮಾತ್ರ ಉಲ್ಟಾ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಈ ಡಾಟ್ ಇದೆಯಲ್ಲ, ಡಾಟ್ ಕೆಳಗಡೆ ಹೋಗಬೇಕಾಗುತ್ತೆ. ಸೀದಾ ಇಟ್ಕೊಂಡು ಪಟ್ಟಿಯನ್ನು ಉಲ್ಟಾ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ಡಾಟ್ ಇಟ್ಟಿರೋ ಜಾಗದಲ್ಲಿ ಸಣ್ಣದಾಗಿ ಒಂದು ಫ್ರಿಲ್ಲನ್ನು ಕೊಟ್ಕೊಳ್ಳಿ. ನೋಡಿ, ಈ ಥರ ಚಿಕ್ಕದಾಗಿ ಒಂದು ಫ್ರಿಲ್ಲನ್ನು ಕೊಟ್ಕೊತಾ ಇದ್ದೀನಿ. ಚಿಕ್ಕದಾಗಿ ಒಂದು ಫ್ರಿಲ್ಲನ್ನು ಕೊಟ್ಕೊಂಡು ಸ್ಟಿಚಿಂಗನ್ನು ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಒಂದು ಟೆನ್ಷನ್, ಒಂದು ಪಾಯಿಂಟಷ್ಟು. ಈ ಡಾಟ್ ಹತ್ರನೂ ಕೂಡ ಒಂದು ಫ್ರಿಲ್ಲನ್ನು ಹಿಡ್ಕೊತಾ ಇದ್ದೀನಿ. ಹಿಡ್ಕೊಂಡು ನೋಡಿ, ಈ ಥರ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಓಕೆನಾ? ಸ್ಟಿಚ್ಚನ್ನು ಹಾಕ್ಕೊಂಡು ಅದ್ರ ಮೇಲ್ಗಡೆ ನೀಟಾಗಿ ಈ ಥರ ಹೊರಗಡೆಗೆ ತೆಗೆದು ಫೋಲ್ಡ್ ಮಾಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಗಿರ್ಕೊತಾ ಇದ್ದೀನಿ. ಗಿರ್ಕೊಂಡು ಸ್ಟಿಚಿಂಗನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದ್ರ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಇದ್ರ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಈ ಥರ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಸ್ಟಿಚ್ಚನ್ನು ಹಾಕ್ಕೊಂಡ ತಕ್ಷಣ ನೀಟಾಗಿ ಅದು ದಾರಗಳೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ಬ್ಯಾಕ್ ಪೋರ್ಷನ್ ರೆಡಿಯಾಗಿದೆ. ಬ್ಯಾಕ್ ಪೋರ್ಷನ್ ರೆಡಿಯಾಗಿದೆ. ನೋಡಿ, ಈ ಥರ ಬಂದಿರುತ್ತೆ. ಇದನ್ನು ಎತ್ತಿಡ್ತಾ ಇದ್ದೀನಿ. ಬ್ಯಾಕು ಮತ್ತು ಸ್ಲೀವ್ಸು ಎರಡು ಕೂಡ ರೆಡಿಯಾಗಿದೆ. ಈಗ ಫ್ರಂಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಫ್ರಂಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಇಟ್ಕೊಂಡು ಈಗ ಎಲ್ಲ ಕಡೆ ಡಾಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಅದು ಉಲ್ಟಾ ಸೈಡಲ್ಲಿ ಕಾಣಿಸ್ತಾ ಇರಲ್ಲ. ಅದನ್ನು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ನೀಡಲನ್ನು ಚುಚ್ಕೊತಾ ಇದ್ದೀನಿ. ಆ ಡಾಟ್ ಕರೆಕ್ಟಾಗಿ ಆ ನೀಡಲನ್ನು ಒಂದು ಸಾರಿ ಚುಚ್ಕೊತಾ ಇದ್ದೀನಿ. ಆವಾಗ ಅದು ಹೊರಗಡೆ ಕಾಣಿಸುತ್ತೆ. ನಿಮಗೆ ಕಾಣಿಸಿದ್ರೆ ಅಲ್ಲಿಗೆಲ್ಲ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಈ ಥರ ಎಲ್ಲ ಕಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ಟಿಚಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಯಾವಾಗಲೂ ಇದನ್ನು ಮೇಯ್ನಾಗಿ ಆಪೋಸಿಟ್ ಈ ಥರ ಆಪೋಸಿಟ್ ಸೈಡಲ್ಲೇ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಚೆಕ್ ಮಾಡ್ಕೋತಾ ಇರಬೇಕು, ಇಲ್ಲಾಂದರೆ ಎರಡು ಒಂದೇ ಸೈಡ್ ಬಂದುಬಿಡುತ್ತೆ. ಎರಡು ಫ್ರಂಟು ನೋಡಿ ಆ ಥರ ಉಲ್ಟಾ ಬಂದುಬಿಡುತ್ತೆ ಈ ಥರ. ಅದರಿಂದ ಆಪೋಸಿಟ್ ಸೈಡೇ ಇಟ್ಕೊಂಡು ಸ್ಟಿಚಿಂಗನ್ನು ಮಾಡಬೇಕಾಗತ್ತೆ. ನೋಡಿ, ಇವಾಗ ಇದನ್ನು ಒಂದೊಂದಾಗಿ ಡಾಟ್ಗಳನ್ನು ಇಟ್ಕೊಳ್ತಾ ಹೋಗ್ತೀನಿ. ಈಗ ಫಸ್ಟು ಆರ್ಬಾಲ್ ಡಾಟ್ ಕೂಡ ಅದೇ ಥರ 1/4 ಇಂಚಿಂದ ಸ್ಟಾರ್ಟ್ ಮಾಡಿ ಎಡ್ಜು ಹೋಗ್ತಾ ಈ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ಆರ್ಬಾಲ್ ಡಾಟ್ ಈ ಥರ ಬಂದಿದೆ. ಅದೇ ಥರ ಅದರ ಆಪೋಸಿಟಾಗಿ ಮಾರ್ಕ್ ಕರೆಕ್ಟಾಗಿ ಇಟ್ಕೊಂಡಿರ್ತೀವಲ್ಲ, ಮಾರ್ಕ್ ಮಾಡ್ಕೊಂಡಿರ್ತೀವಿ, ಆ ಮಾರ್ಕ್ ನೋಡಿಕೊಂಡು ಮಾಡ್ಕೊತಾ ಹೋಗಿ. ನೋಡಿ, ಆರ್ಮಾಲು ಡಾಟ ಹಿಡ್ದಿದ್ದೀನಿ. ಇವಾಗ ನೀಟಾಗಿ ಗಿರ್ಕೊತಾ ಇದ್ದೀನಿ. ಈಗ ಫ್ರಂಟ್ ಸೈಡ್ ಡಾಟನ್ನು ಕೂಡ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಫ್ರಂಟ್ ಸೈಡ್ ಡಾಟ್ ಅದೇ ಥರ ಎರಡು ಸೈಡ್ ನೋಡಿ ಈ ಥರ ಕ್ರಾಸಾಗಿ ಹಿಡಿಬೇಕು. ನೋಡಿ, ಸ್ಟಾರ್ಟಿಂಗಲ್ಲಿ 1/4 ಇಂಚು ಹೋಗ್ತಾ ತುದಿಗೆ ಬರಬೇಕು. ಬೆಂಡ್ ಮಾಡಬಾರ್ದು, ಸ್ಟಿಚ್ಚು ಸ್ಟ್ರೈಟಾಗಿರಬೇಕು. ಈಗ ಸೈಡ್ ಡಾಟನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಸೈಡ್ ಡಾಟ್ ಇಲ್ಲಿ ನ್ಯಾಚ್ ಹಾಕ್ಕೊಂಡಿದ್ದೀವಿ. ನ್ಯಾಚಿಂದ ಆ ಮಾರ್ಕ್ವರೆಗೂ ಸ್ಟ್ರೈಟಾಗಿರಬೇಕು ಸ್ಟಿಚ್ಚು. ಹೋಗ್ತಾ ಕಡಿಮೆ ಮಾಡ್ಕೊತಾ ಹೋಗಬೇಕು, ಆದರೆ ಬೆಂಡ್ ಮಾಡ್ಕೊತಾ ಹೋಗಬಾರ್ದು. ನೋಡಿ, ಈ ಥರ ನೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಬೆಂಡ್ ಮಾಡಬೇಡಿ, ಸ್ಟ್ರೈಟಾಗಿ ಬರಲಿ. ಸೈಡ್ ಡಾಟ್ ಕೂಡ ಇನ್ನೊಂದು ಸೈಡ್ ಕೊಡ್ದ ಡಾಟನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಇವಾಗ ಸೆಂಟ್ರ್ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಎಲ್ಲ ನೀಟಾಗಿ ಗೀರ್ಕೊಂಡ್ರೆ ಅದು ಫಿನಿಶಿಂಗ್ ನೀಟಾಗಿ ಬರುತ್ತೆ. ಈಗ ಸೆಂಟ್ರ್ ಡಾಟನ್ನು ನೋಡಿ ಈ ಥರ ಹಿಡಿದು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ,
ಈ ಮಾರ್ಕಿಂದ ಆ ನ್ಯಾಚ್ ಹಾಕಿರ್ತೀವಲ್ಲ ಆ ನ್ಯಾಚ್ಗೆ ಕರೆಕ್ಟಾಗಿ ಸ್ಟಿಚ್ಚನ್ನು ಮಾಡ್ಕೊತೀನಿ. ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಕರೆಕ್ಟಾಗಿ ಸ್ಟ್ರೈಟಾಗಿ ಬರಬೇಕು, ಯಾವಾಗಲೂ ಚೂರು ಕೂಡ ಬೆಂಡ್ ಆಗಬಾರ್ದು. ಇನ್ನೊಂದು ಸೈಡ್ ಕೂಡ ಅದೇ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ಲಾಂಗ್ ಆಗುತ್ತೆ, ಆದರೂ ಕೂಡ ಸ್ವಲ್ಪ ಪೇಷನ್ಸಿಂದ ಕಲ್ತ್ಕೊಳ್ಳಿ. ನಿಮಗೆ ಬ್ಲೌಸ್ ತುಂಬಾ ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ನೋಡಿ ಈ ಥರ ಗೀರ್ಕೊಳ್ಳೋದ್ರಿಂದ ನೋಡಿ ಇವಾಗ ಆಪೋಸಿಟ್ ಸೈಡ್ ಕರೆಕ್ಟಾಗಿ ಬಂದಿದೆ. ನೋಡಿ ಈ ಥರ ಬಂದಿದೆ. ಓಕೆನಾ? ಇವಾಗ ನೋಡಿ ಕರೆಕ್ಟಾಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಬೆಲ್ಟನ್ನು ಸ್ಟಿಚ್ ಮಾಡ್ಕೊಳ್ಳಿ. ನಾವು ಸ್ಟಿಚಿಂಗ್ ಆಗೋಯ್ತು ಅಂತ ಹೇಳಿದ ತಕ್ಷಣ ನೋಡಿ ಈ ಥರ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ, ಎರಡು ಒಂದೇ ಸೈಡ್ ಬಂದುಬಿಡುತ್ತೆ. ಇವಾಗ ಆಪೋಸಿಟ್ ಆಗಿ ಕರೆಕ್ಟಾಗಿ ಬರಬೇಕಾಗತ್ತೆ. ಇವಾಗ ಆಗಿದೆಯಲ್ಲ, ಇವಾಗ ಬೆಲ್ಟನ್ನು ರೆಡಿ ಮಾಡ್ಕೊತೀನಿ. ಬೆಲ್ಟ್ಗೆ ಒಂದು ವೇಸ್ಟ್ ಬಟ್ಟೆನ ತೊಗೊಳ್ಳಿ. ಆಲ್ರೆಡಿ ಬೆಲ್ಟ್ ಕಟ್ಟಿಂಗ್ ಮಾಡಿ ಇಟ್ಟಿರ್ತೀವಿ. ಒಂದು ವೇಸ್ಟ್ ಬಟ್ಟೆನ ತೊಗೊಂಡು ಅದನ್ನು ಎಕ್ಸ್ಟ್ರಾ ಒಳಗಡೆ ಸ್ಟಿಪ್ಗೋಸ್ಕರ ಒಳಗಡೆ 2 ಪೀಸನ್ನು ಹಾಕ್ಕೊತೀವಿ. ನಾವು 2 ಪೀಸನ್ನು ಹಾಕೋದ್ರಿಂದ ನೀವು 2 ಪೀಸನ್ನು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಒಂದು ಪೀಸು, ನೋಡಿ ಈ ಥರ ಇನ್ನೊಂದು ಪೀಸು, 2 ಪೀಸನ್ನು ಕಟ್ ಮಾಡ್ಕೋತೀನಿ. ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾನೇ ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಸ್ಟಿಚ್ ಮಾಡಿದ್ಮೇಲೆ ಇನ್ನೊಂದು ಪೀಸನ್ನು ಕಟ್ ಮಾಡಿ ನೀಟಾಗಿ ಅದೇ ಅಳತೆಗೆ ತೊಗೋಬೇಕಾಗತ್ತೆ. ನೋಡಿ ಈ ಥರ 2 ಪೀಸನ್ನು ಇಟ್ಕೊಂಡು ಒರಿಜಿನಲ್ ಪೀಸನ್ನು ಸೆಂಟ್ರಲ್ಲಿ ಇಟ್ಕೊತೀನಿ. ಸೆಂಟ್ರಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ ಎಕ್ಸ್ಟ್ರಾ ಪೀಸ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇಟ್ಕೋಬೇಕಾಗತ್ತೆ. ನೋಡಿ ಈ ಥರ ಸೆಂಟ್ರಲ್ಲಿ ಇಟ್ಕೊತಾ ಇದ್ದೀನಿ. ಸೆಂಟ್ರಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ ವೇಸ್ಟ್ ಪೀಸನ್ನು ಇಟ್ಕೋಬೇಕಾಗತ್ತೆ. ನೋಡಿ ಈ ಥರ ಇಟ್ಕೊತಾ ಇದ್ದೀನಿ. ಇಟ್ಕೊಂಡು ಸ್ಟಿಚ್ ಹಾಕ್ಕೊತೀನಿ. ಒಂದು ಪೀಸನ್ನು ಅದೇ ಅಳತೆಗೆ ಫಸ್ಟ್ ಕಟ್ ಮಾಡ್ಕೊತೀನಿ. ಆಮೇಲೆ ಇನ್ನೊಂದು ಪೀಸನ್ನು ಮಾತ್ರ ಎಕ್ಸ್ಟ್ರಾ ಬಿಟ್ಕೊತಾ ಇದ್ದೀನಿ. ಈಗ ಒಂದು ಪೀಸನ್ನು ಅದೇ ಅಳತೆಗೆ ಕರೆಕ್ಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಪೀಸ್ ಮತ್ಲಬ್ 2 ಸೈಡಿಗೆ ಒಂದೊಂದು ಪೀಸ್, ಅದನ್ನು ಕರೆಕ್ಟಾಗಿ ಬೆಲ್ಟ್ ಅಳತೆಗೆ ಕಟ್ ಮಾಡ್ಕೊತಾ ಇದ್ದೀನಿ. ಬೆಲ್ಟ್ ಅಳತೆಗೆ ಕಟ್ ಮಾಡಿಕೊಂಡು ಆಮೇಲೆ ಇನ್ನೂ ಒಂದೊಂದು ಎಕ್ಸ್ಟ್ರಾ ಪೀಸ್ ಇದೆಯಲ್ಲ ಅದನ್ನು ಮಾತ್ರ ಸ್ವಲ್ಪ ದೊಡ್ಡದಾಗಿ ಬಿಟ್ಕೊಂಡಿರ್ತೀನಿ. ಓಕೆನಾ? ಇವಾಗ ಒಂದು ವೇಸ್ಟ್ ಪೀಸನ್ನು ತೊಗೊಂಡು ಕಟ್ ಮಾಡಿ ಇಟ್ಟಿದ್ದೀವಲ್ಲ, ಎಕ್ಸ್ಟ್ರಾ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಪೀಸನ್ನು ತೊಗೊಂಡು ಅದರ ಮೇಲೆ ಒರಿಜಿನಲ್ ಪೀಸನ್ನು ಇಟ್ಕೊಂಡು ಅದರ ಮೇಲೆ ಇನ್ನೊಂದು ಕರೆಕ್ಟಾಗಿ ಅಳತೆ ಕಟ್ ಮಾಡಿರೋಂಥ ವೇಸ್ಟ್ ಪೀಸ್ ಮತ್ಲಬ್ ಬೇರೆ ಪೀಸನ್ನು ತೊಗೊಂಡು ಅದರ ಮೇಲೆ ಇಡ್ತಾಯಿದ್ದೀನಿ. ನೋಡಿ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ಇದು ಸೆಂಟ್ರಲ್ಲಿ ಬರಬೇಕದು. ಒರಿಜಿನಲ್ ಪೀಸ್ ಸೆಂಟ್ರಲ್ಲಿ ಇರಬೇಕು, ಮತ್ತು ಎಕ್ಸ್ಟ್ರಾ ಪೀಸ್ ಸಪ್ರೇಟ್ ಪೀಸು ಆ ಕಡೆಗೊಂದು ಈ ಕಡೆಗೊಂದು ಇಟ್ಬಿಟ್ಟು ಈ ಥರ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ಅರ್ಧ ಇಂಚ್ಗೆ. ಇನ್ನೊಂದು ಅದೇ ಥರ ದೊಡ್ಡ ಪೀಸನ್ನು ಇಟ್ಕೊಂಡು ಆಪೋಸಿಟಾಗಿ ಇಟ್ಕೋಬೇಕು. ನಾವು ನ್ಯಾಚ್ ಹಾಕಿರ್ತೀವಲ್ಲ ಅದನ್ನು ಚೆಕ್ ಮಾಡ್ಕೊಳ್ಳಿ. ಯಾವತ್ತೂ ಆಪೋಸಿಟಾಗಿ ಇಟ್ಕೊಂಡು ಫಸ್ಟು ಒಂದು ದೊಡ್ಡ ಪೀಸ್ ಮೇಲೆ ಒರಿಜಿನಲ್ ಪೀಸ್ ಇಟ್ಕೊಂಡು ಅದನ್ನು ಅಳತೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರೋ ಇನ್ನೊಂದು ಸಪ್ರೇಟ್ ಪೀಸ್, ಒರಿಜಿನಲ್ ಪೀಸು ಸೆಂಟ್ರಲ್ಲಿ ಬರಬೇಕು. ಆ ಚಟ್ಕವನ್ನು ನ್ಯಾಚ್ ಹಾಕಿರ್ತೀವಲ್ಲ ಅದನ್ನು ಚೆಕ್ ಮಾಡ್ಕೊಳ್ಳಿ. ಯಾವತ್ತೂ ಆಪೋಸಿಟ್ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ ಈ ಥರ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಆಯ್ತಲ್ಲ? ಇವಾಗ ಅದನ್ನು ಬಿಡಿಸ್ಕೊಂಡು ಯಾವುದು ಅದು ಕರೆಕ್ಟ್ ಅಳತೆ ಕಟ್ ಮಾಡ್ಕೊಂಡಿದ್ದೀವಲ್ಲ ಆ ಪೀಸನ್ನು ಬಿಡಿಸ್ಕೊಂಡು ಆ ಪೀಸ್ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ ಆ ಪೀಸ್ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಓಕೆ,
ಇನ್ನೊಂದು ಸೈಡು ಹಾಗೆ ಆಪೋಸಿಟ್ ಬಂದಿದೆಯಾ ಕರೆಕ್ಟಾಗಿ ಅಂತ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಒರಿಜಿನಲ್ ಪೀಸ್ ಪಕ್ಕ ಇನ್ನೊಂದು ಪೀಸ್ ಇಟ್ಟಿರ್ತೀವಲ್ಲ, ಕರೆಕ್ಟ್ ಸೈಜ್ ಕಟ್ ಮಾಡಿರೋಂಥದ್ದನ್ನು ಅದರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ಲೈನಿಂಗಿಗೆ ಒಳಗಡೆ ಆ ಎಕ್ಸ್ಟ್ರಾ ಪೀಸ್ಗೆ ಒರಿಜಿನಲ್ ಪೀಸನ್ನು ಅಟ್ಯಾಚ್ ಮಾಡಿ ಲೈನಿಂಗ್ ಥರ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಓಕೆ, ದೊಡ್ಡದಾಗಿ ಕಟ್ ಮಾಡಿರ್ತೀವಲ್ಲ, ಇದನ್ನು ಇವಾಗ ಕರೆಕ್ಟಾಗಿ ಅಳತೆಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಬೆಲ್ಟ್ ರೆಡಿಯಾಗಿದೆ. ಇದರಲ್ಲೂ ಕೂಡ ಹಾಗೆ ಲೈನಿಂಗ್ ಥರ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಒರಿಜಿನಲ್ ಪೀಸ್ಗೆ ಮತ್ತೊಂದು ಒಳಗಡೆ ಸ್ಟಿಪ್ ಪೀಸನ್ನು ಅಟ್ಯಾಚ್ ಮಾಡಿ ಲೈನಿಂಗ್ ಥರ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಇವಾಗ ಅದರ ಮೇಲೆ ಒಂದು ಸ್ಟಿಚ್ ಹಾಕಿದ್ದೀನಿ. ಇವಾಗ ಅದನ್ನು ಕರೆಕ್ಟಾಗಿ ಒರಿಜಿನಲ್ ಪೀಸ್ ಏನು ಅಳತೆ ಇದೆಯೋ ಅದೇ ಅಳತೆಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಕಟ್ ಮಾಡಿ ತೆಗಿತಾ ಇದ್ದೀನಿ ಎಕ್ಸ್ಟ್ರಾ ಇರೋ ಪೀಸನ್ನು. ಇದೆಲ್ಲ ತುಂಬ ಈಸಿಯಾದಂಥ ಕೆಲಸ, ನೋಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸಿದ್ರು ನೋಡಿ ಈ ಥರ ಆಪೋಸಿಟಾಗಿ ಯಾವತ್ತೂ ಇಟ್ಕೊಳ್ಳಿ. ನ್ಯಾಚ್ ಹಾಕಿರ್ತೀವಲ್ಲ, ನ್ಯಾಚು ಗೊತ್ತಾಗುತ್ತೆ ನಿಮಗೆ. ನೋಡಿ ಈ ಥರ ಗೊತ್ತಾಗ್ತಾಯಿದೆ, ನ್ಯಾಚು ಒಳಗಡೆ ಹೋಗಿದೆ. ಅದನ್ನು ನೋಡಿ ಈ ಥರ ಎರಡು ಸೈಡು ನ್ಯಾಚ್ ಏನು ಹಾಕಿರ್ತೀವೋ ಅದನ್ನು ನೋಡ್ಕೊಳ್ಳಿ. ಆಪೋಸಿಟ್ ಸೈಡ್ ಬಂದಿದೆ. ಇವಾಗ ಫ್ರಂಟು ರೆಡಿ ಮಾಡ್ಕೊಳ್ಳೋಣ. ಬೆಲ್ಟ್ ರೆಡಿ ಆಯಿತು. ಇವಾಗ ನೋಡಿ ಈ ಥರ ಬೆಲ್ಟ್ ಮೇಲೆ ಫ್ರಂಟ್ ಪೀಸನ್ನು ಇಟ್ಕೊಂಡು ಅಟ್ಯಾಚ್ ಮಾಡಿ ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಫಸ್ಟು ಫ್ರಂಟ್ ನೆಕ್ ಇದೆಯಲ್ಲ ಆ ಸೈಡಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಲ್ಟ್ ಪೀಸನ್ನು ಕೆಳಗಡೆ ಇಟ್ಕೊಂಡು ಫ್ರಂಟ್ ಪೀಸನ್ನು ಅದ್ರ ಮೇಲೆ ಇಟ್ಟು ಸ್ಟಿಚ್ ಹಾಕಿದ್ದೀನಿ. ಇವಾಗಲೂ ಅದೇ ಥರ ಬೆಲ್ಟ್ ಪೀಸನ್ನು ಕೆಳಗಡೆ ಇಟ್ಕೊಂಡು ಆಪೋಸಿಟ್ ಸೈಡಲ್ಲಿ ಈಗ ಫ್ರಂಟ್ ಪೀಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಆಪೋಸಿಟ್ ಇಟ್ಕೊಂಡು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಇಟ್ಕೊಂಡು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಒರಿಜಿನಲ್ ಪೀಸ್ ಬಂದಿರುತ್ತಲ್ಲ ಅದ್ರ ಮೇಲೆ ಬೆಲ್ಟು ಒರಿಜಿನಲ್ ಪೀಸ್ ಇದೆಯಲ್ಲ ಅದ್ರ ಮೇಲೆ ಫ್ರಂಟ್ ಪೀಸ್ ಏನು ನಾವು ಡಾಟೆಲ್ಲ ಹಿಡಿದು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ಥರ ಕರ್ವಾಗಿ ಬರುತ್ತೆ ನೋಡಿ. ಈ ಥರ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಈ ಥರ ಬಂದಿದೆ. ಓಕೆನಾ? ಇದು ಫ್ರಂಟು. ಇದು ಇವಾಗ ಆ ಕಚ್ಚಾ ಎಲ್ಲ ಒಳಗಡೆ ಹೋಗೋ ಥರ ಯಾವ ಥರ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ ಈ ಥರ ನೀಟಾಗಿ ರೌಂಡಾಗಿ ಸುತ್ತಬಿಟ್ಟು ಆ ಕಚ್ಚಾ ಆಚೆ ಬರುತ್ತೆ. ಆವಾಗ ನೋಡಿ ಈ ಥರ ಈ ಕಚ್ಚಾ ಇದೆಯಲ್ಲ ಇದನ್ನು ತೆಗೆದು ಈ ಥರ ಫೋಲ್ಡ್ ಮಾಡಿದ್ರೆ ಫೋಲ್ಡ್ ಮಾಡಿ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಸ್ಟಿಚ್ ಬರ್ತಾಯಿದೆ. ಓಕೆನಾ? ಇನ್ನೊಂದು ಅದೇ ಥರ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈ ಸ್ಟಿಚ್ ಏನು ಹಾಕಿದೀವೋ ಅದೇ ಥರ ಸೇಮ್ ಟು ಸೇಮ್ ನೋಡಿ. ಇದನ್ನು ಇವಾಗ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈ ಥರ ರೌಂಡಿಗೆ ಸುತ್ತಬಿಟ್ಟು ಆ ಕಚ್ಚಾ ಬರುತ್ತಲ್ಲ ಆ ಕಚ್ಚಾಗೂ ಇನ್ನೊಂದು ಸೈಡ್ ಬೆಲ್ಟ್ ಇದೆಯಲ್ಲ ಅದಕ್ಕೂ ಎರಡು ಫ್ರಂಟ್ ಪೀಸ್ ಎಲ್ಲ ಒಳಗಡೆ ಹೋಗುತ್ತೆ. ಆವಾಗ ಎಲ್ಲ ಒಳಗಡೆ ಕಳಿಸ್ಬಿಟ್ಟು ಮೇಲ್ಗಡೆಯಿಂದ ಸ್ಟಿಚ್ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ತುಂಬ ಸಾರಿ ನೋಡಬೇಕಾಗುತ್ತೆ ಬಿಗಿನರ್ಸ್. ಇದು ಒಂದು ಸಾರಿ ನೋಡಿದ್ರೆ ಅರ್ಥ ಆಗಲ್ಲ. ಮತ್ತೆ ನೋಡ್ತಾ ಇದ್ದರೆ ಇದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ, ನಿಮಗೆ ಐಡಿಯಾ ಬರುತ್ತೆ. ಇವಾಗ ಈ ಜಾಗಕ್ಕೆಲ್ಲ ನ್ಯಾಚ್ ಹಾಕ್ಕೊತಾ ಇದ್ದೀನಿ. ಆ ಕ್ರಾಸ್ ಇರುತ್ತಲ್ಲ ಕ್ರಾಸ್ ಇರೋ ಜಾಗದಲ್ಲಿ ಒಳಗಡೆಯಿಂದ ನ್ಯಾಚ್ ಹಾಕೋಬೇಕಾಗುತ್ತೆ. ಇವಾಗ ಈ ಥರ ಆಚೆ ತೆಗೀರಿ. ನೋಡಿ ಎಲ್ಲ ನೀಟಾಗಿ ಆಚೆ ತೆಗಿತಾ ಇದ್ದೀನಿ.
ಆ ಕಡೆ ಈ ಕಡೆ ಸೈಡ್ ಓಪನ್ ಇರುತ್ತಲ್ಲ ಆ ಸೈಡಿಂದ ಆಚೆ ತೆಗಿತಾಯಿದ್ದೀನಿ. ಆಚೆ ತೆಗೆದ್ರೆ ನೋಡಿ ಈ ಥರ ನೀಟಾಗಿ ರೆಡಿ ಆಯಿತು. ಆ ಕಚ್ಚೆ ಎಲ್ಲ ಒಳಗಡೆ ಹೋಗ್ಬಿಡುತ್ತೆ. ಒಂಚೂರು ಕಚ್ಚಾ ಆಚೆ ಕಾಣಿಸಲ್ಲ. ನೀವು ಓರ್ಲಕ್ ಹೊಡೆಯೋದಕ್ಕಾಗಲಿ, ಓರ್ಲಕ್ ಮಿಷಿನ್ ಇಲ್ಲ ಅಂದರೆ ಈ ಥರ ಒಳಗಡೆ ಕಳಿಸ್ಬಿಡ್ತೀವಿ. ಓರ್ಲಕ್ ಮಿಷಿನ್ ಇದೆ, ಆದರೆ ಅದು ಫಿನಿಶಿಂಗ್ ನೀಟಾಗಿ ಬರಬೇಕು ಅಂದರೆ ಈ ಥರ ಒಳಗಡೆಗೆ ಇನ್ಔಟ್ ಮಾಡಿಬಿಡ್ತೀವಿ. ನೋಡಿ ಈ ಥರ ಎಲ್ಲ ಕಡೆ ನ್ಯಾಚ್ ಹಾಕ್ಕೊಂಡಿದ್ದೀನಿ ಉದ್ದಕ್ಕೂ. ಇದನ್ನು ಆಚೆ ತೆಗಿತಾಯಿದ್ದೀನಿ ನೋಡಿ. ಈ ಥರ ಆಚೆ ತೆಗೆದು ನೋಡಿ ಈ ಥರ ಬಂದಿದೆ. ನೀಟಾಗಿ ಗೀರ್ಕೊತಾ ಇದ್ದೀನಿ. ಇದನ್ನು ಗೀರ್ಕೊಂಡಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ ನಿಮಗೆ. ಸ್ವಲ್ಪ ಫಸ್ಟು ಒಂದೆರಡು ಸಾರಿ ಹೊಲಿಯೋ ತನಕ ಸ್ವಲ್ಪ ನಿಧಾನ ಆಗುತ್ತೆ, ಆದರೆ ಹೊಲಿತಾ ತುಂಬ ಈಸಿ ಮೆಥಡ್ ಇದೆಲ್ಲ. ನೀವು ನೀಟಾಗಿ ಕಲ್ತ್ಕೊಂಡ್ಬಿಟ್ರೆ ಆಮೇಲೆ ಕರೆಕ್ಟಾಗಿ ಹಾಫ್ ಆನ್ ಅವರ್ಲಿ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೋದು. ನೋಡಿ ಈ ಥರ ಈ ಕಚ್ಚೆ ಎಲ್ಲ ನೀಟಾಗಿ ಕಟ್ ಮಾಡಿ ತೆಕ್ಕೊಳ್ಳಿ. ಆಪೋಸಿಟ್ ಸೈಡ್ ಬಂದಿದೆ. ಇದನ್ನು ತುಂಬ ಇಂಪಾರ್ಟೆಂಟಾಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಇದು ಹೆಚ್ಚು ಕಮ್ಮಿ ಬರಬಾರ್ದು, ಒಂದೇ ಸಮ ಇರಬೇಕು. ಓಕೆನಾ? ಇವಾಗ ಹುಕ್ಸ್ ಪಟ್ಟಿ, ಲೂಫ್ ಪಟ್ಟಿ ಯಾವ ಥರ ಮಾಡೋದು? ಒಂದು ವೇಸ್ಟ್ ಬಟ್ಟೆನ ತೊಗೊಂಡು, ಈ ಬಟ್ಟೆ ಸ್ವಲ್ಪ ಕಡಿಮೆ ಇದೆ, ನೋಡಿ ಈ ಥರ ನಾವು ನೆಕ್ ಕಟ್ ಮಾಡಿರ್ತೀವಲ್ಲ ಆ ಪೀಸು ಇರುತ್ತೆ, ಅದನ್ನು ಈ ಥರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು 1.5 ಇಂಚಷ್ಟು ಕಟ್ ಮಾಡ್ಕೊಳ್ಳಿ. ಇನ್ನೊಂದು 2 ಇಂಚಷ್ಟು, ಒಂದು ಪಟ್ಟಿ ಆಗಲ್ಲ, ಇನ್ನೊಂದು ಪಟ್ಟಿ ಚಿಕ್ಕದು. ಓಕೆನಾ? ಆ ಚಿಕ್ಕ ಪಟ್ಟಿ ಏನಿದೆಯೋ ಅದನ್ನು ಹುಕ್ಸ್ ಪಟ್ಟಿಗೆ ಅಂತ ಇಟ್ಕೊಳ್ಳಿ. ದೊಡ್ಡ ಪಟ್ಟಿ ಏನಿದೆಯೋ ಅದನ್ನು ಲೂಫ್ ಪಟ್ಟಿಗೆ ಹಾಕ್ಕೊಳ್ಳಿ. ಲೂಫ್ ಪಟ್ಟಿಯನ್ನು ಕೆಳಗಡೆ ಇಟ್ಟು ಅದ್ರ ಮೇಲೆ ಫ್ರಂಟು ಪೋರ್ಷನ್ ಇಟ್ಟು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡೆ. ಇವಾಗ ಇನ್ನೊಂದು ಪೀಸ್ ಇದೆಯಲ್ಲ ಫ್ರಂಟ್ ಪೋರ್ಷನ್, ಅದಕ್ಕೆ ಆ ಚಿಕ್ಕ ಪೀಸ್ ಇದೆಯಲ್ಲ ಇದನ್ನು ಮೇಲಿಟ್ಕೋಬೇಕು. ಆವಾಗಲೇ ಲೂಫ್ ಪಟ್ಟಿ ಕೆಳಗಡೆ ಇಟ್ಕೊಂಡ್ವಿ, ಇದನ್ನು ಮೇಲಿಟ್ಕೊತಾ ಇದ್ದೀನಿ. ನೋಡಿ ಮೇಲಿಟ್ಕೊಂಡು ಈ ಥರ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಓಕೆನಾ? ಸ್ಟಿಚ್ ಹಾಕ್ಕೊಂಡು ತುದಿಯಲ್ಲಿ ರಫ್ ಮಾಡ್ಕೊಳ್ಳಿ. ಓಕೆ, ಇವಾಗ ಲೂಫ್ ಪಟ್ಟಿಯನ್ನು ಆಚೆ ತೆಗೆದು ನೋಡಿ ಈ ಥರ ನೀಟಾಗಿ ಗೀರ್ಕೊಂಡು, ಇದು 2 ಇಂಚ್ ಪಟ್ಟಿ ಇರಬೇಕಾಗತ್ತೆ. ಅರ್ಧ ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ನೀಟಾಗಿ ಕಟ್ ಮಾಡಿಕೊಂಡು ನೋಡಿ ಈ ಥರ ತುದಿಯಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಅರ್ಧ ಇಂಚ್ ಫೋಲ್ಡ್ ಮಾಡಿಕೊಂಡು ಈ ಕಚ್ಚೆ ಏನಿದೆಯೋ ಅದನ್ನು ಒಳಗಡೆ ತಳ್ಳಿ ಈ ಥರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕಿ. ಓಕೆ, ನೋಡಿ ಈ ಥರ ಇಟ್ಬಿಟ್ಟು ಸ್ಟಿಚ್ ಹಾಕಿ, ಎಡ್ಜಲ್ಲಿ ಹಾಕಿ ಸ್ಟಿಚ್ಚನ್ನು, ಪಟ್ಟಿ ಎಡ್ಜಲ್ಲಿ. ಎಡ್ಜಲ್ಲಿ ಹಾಕಿದ್ದೀನಿ. ನೋಡಿ ತುದಿವರೆಗೂ ಹಾಕಿದ್ದೀನಿ. ಇಲ್ಲಿ ಒಂದು ಸ್ಟಿಚ್ ಸಾಲಲ್ಲ, ಅರ್ಧ ಇಂಚ್ ಒಂದು ಟೆನ್ಷನ್ ಬಿಟ್ಟು ಮತ್ತಿನ್ನೊಂದು ಸ್ಟಿಚ್ಚು, ಒಂದು ಟೆನ್ಷನನ್ನು ಬಿಟ್ಟು ಮತ್ತಿನ್ನೊಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಓಕೆನಾ? ಹಾಕಿದ್ದೀನಿ. ಇವಾಗ ಲೂಫ್ ಪಟ್ಟಿ ರೆಡಿಯಾಗಿದೆ. ಈ ಥರ ಬಂದಿದೆ, ನೀಟಾಗಿ ಬರುತ್ತೆ ಫಿನಿಶಿಂಗು. ಇವಾಗ ಹುಕ್ಸ್ ಪಟ್ಟಿಯನ್ನು ಈ ಥರ ಫೋಲ್ಡ್ ಮಾಡಿ ನೀಟಾಗಿ ಗೀರ್ಕೊಳ್ಳಿ. ಅರ್ಧ ಇಂಚ್ ಬಿಟ್ಟು ಕಟ್ ಮಾಡಿ ತೆಗೆದು ಈ ಥರ ಫೋಲ್ಡ್ ಮಾಡಿದ್ದೀನಿ. ಒಂದು ಇಂಚ್ ಪಟ್ಟಿ ಇರುತ್ತಲ್ಲ, 1.5 ಇಂಚಷ್ಟು, ಅದನ್ನು ಕರೆಕ್ಟಾಗಿ ಅರ್ಧ ಮಾಡಿ ನೋಡಿ ಈ ಥರ ಫೋಲ್ಡ್ ಮಾಡಿ ಒಳಗಡೆಗೆ ಫೋಲ್ಡ್ ಮಾಡ್ತಾಯಿದ್ದೀನಿ. ಇದು ಎಕ್ಸ್ಟ್ರಾ ಬರಬಾರ್ದು, ಇದು ಒಳಗಡೆ ಮಾತ್ರ ಹೋಗ್ಬೇಕು ಪಟ್ಟಿ. ಓಕೆನಾ? ನೋಡಿ ಈ ಥರ ಫೋಲ್ಡ್ ಮಾಡಿ ಈ ಥರ ಡಬಲ್ ಫೋಲ್ಡ್. ಲೂಫ್ ಪಟ್ಟಿ ಥರ ಎಕ್ಸ್ಟ್ರಾ ಬರಬಾರ್ದು, ಹುಕ್ಸ್ ಪಟ್ಟಿ ಯಾವಾಗಲೂ ಒಳಗಡೆ ಹೋಗಬೇಕು. ಓಕೆನಾ? ನೋಡಿ ಈ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸ್ಟಿಚ್ ಮಾಡಿಕೊಂಡು ಎಡ್ಜಿಗೆ ಬರಬೇಕು, ನೀಟಾಗಿ ಬರುತ್ತೆ. ನೋಡಿ ಈ ಥರ ಸ್ಟಿಚ್ ಮಾಡಿ. ಓಕೆನಾ? ಇವಾಗ ಒಂದ್ರ ಮೇಲೆ ಒಂದು ಇಟ್ಟು ನೋಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆಯಾ ಅಂತ. ನೋಡಿ ಹುಕ್ಸ್ ಪಟ್ಟಿ ಲೂಫ್ ಪಟ್ಟಿ ಕರೆಕ್ಟಾಗಿ ಬಂದಿದೆ. ಓಕೆನಾ? ಫ್ರಂಟ್ ರೆಡಿ ಆಯಿತು. ಇವಾಗ ಬ್ಯಾಕನ್ನು ರೆಡಿ ಮಾಡಿಟ್ಟಿದ್ದೀವಿ. ಎರಡನ್ನು ಸೇರಿಸಿ ಅಟ್ಯಾಚ್ ಮಾಡ್ಕೊಳ್ಳೋಣ.
ಇದು ನೋಡಿ ಈ ಥರ ಸೀದಾ ಇಟ್ಟು ಬ್ಯಾಕ್ ಪೋರ್ಷನ್ ಸೀದಾ ಇಟ್ಟು ಫಸ್ಟ್ ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ ನಾವು ಫ್ರಂಟ್ ಲೂಪ್ ಪಟ್ಟಿ ಇರೋ ಕಡೆ ಈ ಥರ ಶೋಲ್ಡರ್ ಇಟ್ಕೊಂಡು ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೊತೀವಿ. ಓಕೆನಾ? ಲೂಪ್ ಪಟ್ಟಿ, ಇನ್ನೊಂದು ಹುಕ್ಸ್ ಪಟ್ಟಿ, ಈ ಥರ ಶೋಲ್ಡರನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ಈ ಥರ ಆಪೋಸಿಟ್ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಒಂದು ಉಲ್ಟಾ ಆಯ್ತು ಅಂದ್ರೆ ಆಮೇಲೆ ಸರಿಯಾಗಲ್ಲ. ನೋಡಿ ಇವಾಗ ಶೋಲ್ಡರನ್ನು ಎರಡು ಸೈಡು ಅಟ್ಯಾಚ್ ಮಾಡ್ಕೊಳ್ಳಿ. ಈ ಥರ ಶೋಲ್ಡರ್ ಅಟ್ಯಾಚ್ ಆದಮೇಲೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಶೋಲ್ಡರ್ ಹತ್ರ ನೀಟಾಗಿ ರಫ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಎಡ್ಜಲ್ಲಿ ನೀಟಾಗಿ ರಫ್ ಮಾಡಿಕೊಂಡು ಓವರ್ ಲಾಕನ್ನು ಹಾಕ್ಕೊಳ್ಳಿ. ನೋಡಿ ನಿಧಾನವಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ, ಯಾವುದೇ ಡೌಟ್ ಬೇಡ. ಶೋಲ್ಡರನ್ನು ಅಟ್ಯಾಚ್ ಮಾಡ್ಕೊಂಡ್ವಿ. ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಬಂದಿದೆ. ತುಂಬ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ ನೀವು ಎಷ್ಟು ಚೆಕ್ ಮಾಡಿಕೊಂಡ್ರೂ ಸಾಲದು. ನಿಧಾನವಾಗಿ ಟೈಮ್ ತಗೊಂಡು ಸ್ಟಿಚ್ ಮಾಡಿ. ಇವಾಗ ನೆಕ್ಕನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನೆಕ್ಗೆ ಎಮ್ಮಿಂಗ್ ಪಟ್ಟಿಯನ್ನು ಕಟ್ಕೊತಾ ಇದ್ದೀನಿ. ಈ ಥರ ವೇಸ್ಟ್ ಬಟ್ಟೆಯನ್ನು ತೊಗೊಳ್ಳಿ. ವೇಸ್ಟ್ ಬಟ್ಟೆಯನ್ನು ತೊಗೊಂಡು ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟು. ನೀವು ನೆಕ್ಕಿಗೆ ಲೂಫ್ ಪಟ್ಟಿಯನ್ನು ಮಾಡುವಾಗ ಕ್ರಾಸ್ ಕಟ್ಟಿಂಗನ್ನು ಕರೆಕ್ಟಾಗಿ ಮಾಡ್ಕೋಬೇಕು. ಇಲ್ಲಾಂದರೆ ಅದು ಅಷ್ಟು ನೀಟಾಗಿ ಫಿನಿಶಿಂಗ್ ಬರಲ್ಲ. ಅದಕ್ಕೆ ನೋಡಿ ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಅಟ್ಯಾಚ್ ಮಾಡ್ಕೊಳ್ಳುವಾಗಲೂ ಅಷ್ಟೇ ಈ ಕ್ರಾಸಾಗಿ ಕಟ್ ಮಾಡಿಕೊಂಡು ನೋಡಿ ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಪಟ್ಟಿ ಯಾವಾಗಲೂ ನೀಟಾಗಿ ಕ್ರಾಸಾಗಿರಬೇಕಾಗತ್ತೆ. ಕ್ರಾಸಾಗಿ ಕಟ್ ಮಾಡಿಕೊಂಡು ಇದನ್ನು ಅಟ್ಯಾಚ್ ಮಾಡ್ಕೊಳ್ಳುವಾಗಲೂ ಅಷ್ಟೇ ಕ್ರಾಸಾಗಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ನೋಡಿ ಈ ಥರ ಇಟ್ಕೊಳ್ಳಿ. ಯಾವಾಗಲೂ ಹಿಂಗೆ ಇಟ್ಕೊಬೇಡಿ. ಯಾವುದೇ ಕಾರಣಕ್ಕೂ ಹಿಂಗೆ ಇಟ್ಕೊಂಡ್ರೆ ಅದು ನೀಟಾಗಿ ಬರಲ್ಲ. ನೆಕ್ ಕೂಡ ಫಿನಿಶಿಂಗ್ ಅಷ್ಟು ನೀಟಾಗಿ ಬರಲ್ಲ. ನೋಡಿ ಈ ಥರ ಕ್ರಾಸಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಕರೆಕ್ಟಾಗಿ ಒಂದು ಟೆನ್ಷನ್ಗೆ ಸ್ಟಿಚ್ ಬರುತ್ತೆ. ಅದೇ ಥರ ಉದ್ದಕ್ಕೂ ಆಪೋಸಿಟ್ ಸೈಡಲ್ಲಿ ನೋಡಿ ಕ್ರಾಸಾಗಿ ಇಟ್ಕೋಬೇಕು ಯಾವಾಗಲೂ. ನೋಡಿ ಈ ಥರ ಕ್ರಾಸಾಗಿ ಉದ್ದಕ್ಕೆ ಇಟ್ಕೊಂಡು ಹೋಗಿ ಎರಡು ಪೀಸನ್ನು ಕ್ರಾಸಾಗಿ ಇಟ್ಕೊಳ್ಳಿ. ಎರಡು ಪೀಸನ್ನು ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಆಪೋಸಿಟಾಗಿ ಇಡಿ. ನೋಡಿ ಈ ಥರ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಡು ಹೋಗಿ ನಿಧಾನವಾಗಿ ನೋಡ್ಕೊಳ್ಳಿ. ಯಾವುದೇ ರೀತಿ ಸ್ಕಿಪ್ಪನ್ನು ಮಾಡಬೇಡಿ. ನೋಡಿ ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಇನ್ನೊಂದು ಪೀಸ್ ಇರುತ್ತಲ್ಲ ಅದನ್ನು ತೊಗೊಂಡು ಈ ಥರ ಕ್ರಾಸಾಗಿ ಇಟ್ಕೊಳ್ಳಿ. ಕ್ರಾಸಾಗಿ ಇಟ್ಕೊಂಡು ಸ್ಟಿಚ್ ಮಾಡಿದಾಗ ನಿಮಗೆ ನೋಡಿ ಈ ಥರ ಬಂದಿದೆ. ವಿಡಿಯೋ ಸ್ವಲ್ಪ ಲಾಂಗ್ ಆಗಿರುತ್ತೆ. ಕಲಿಯುವಾಗ ಸ್ವಲ್ಪ ತಾಳ್ಮೆಯಿಂದ ಕಲ್ತ್ಕೋಬೇಕಾಗತ್ತೆ. ನೋಡಿ ಈ ಥರ ಸ್ಟ್ರೈಟಾಗಿ ಬಂದಿದೆ. ಇವಾಗ ಆ ಜಾಯಿಂಟ್ಗಳನ್ನೆಲ್ಲ ಓಪನ್ ಮಾಡಿ ನೀಟಾಗಿ ಗೀರ್ಕೊಳ್ಳಿ. ಈ ಥರ ನೀಟಾಗಿ ಗೀರ್ಕೋಬೇಕಾಗುತ್ತೆ. ಇದನ್ನೆಲ್ಲ ನಾವು ತುಂಬ ದಿನ ಟೈಮ್ ತೊಗೊಂಡು ಕಲ್ತಿದ್ದೀವಿ. ಇಷ್ಟು ನೀಟಾಗಿ ಫಿನಿಶಿಂಗ್ ಬರಬೇಕಂತಂದರೆ ವರ್ಷಾನುಗಟ್ಲೆವರೆಗೂ ಕಲ್ತ್ಕೊಂಡಿದ್ದೀವಿ. ನೀವು ಇವಾಗೆಲ್ಲ ಆರಾಮಾಗಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಕಲಿಬೋದು. ಸ್ವಲ್ಪ ಪೇಷನ್ಸ್ ಇರಬೇಕಷ್ಟೇ. ನೋಡಿ ಈ ಥರ ಸ್ಟ್ರೈಟಾಗಿ ರೆಡಿಯಾಗಿದೆ ಪೀಸು. ಈಗ ಫ್ರಂಟ್ ಪೀಸನ್ನು ತೊಗೊಂಡು
ಫ್ರಂಟಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಫ್ರಂಟು ಲೂಫ್ ಪಟ್ಟಿ ಇದೆಯಲ್ಲ ಅಲ್ಲಿಂದ ಅದ್ರ ಮೇಲೆ ಇದನ್ನು ಸೀದಾ ಒರಿಜಿನಲ್ ಬಟ್ಟೆ ಸೀದಾ ಇರಬೇಕು, ಈ ಪಟ್ಟಿ ಉಲ್ಟಾ ಇರಬೇಕು. ಇದು ಸೀದಾ ಇಟ್ಕೊಂಡು ಇದನ್ನು ಉಲ್ಟಾ ಇಟ್ಕೊಂಡು ನೋಡಿ, ಕಚ್ಚಾ ಎಲ್ಲ ಗೊತ್ತಾಗುತ್ತಲ್ಲ, ಅದು ಮೇಲ್ ಕಡೆ ಬರಬೇಕು. ಈ ಥರ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಈ ಥರ ಸ್ಟಿಚ್ ಹಾಕೋವಂತ ಬರೋಣ ನೋಡಿ. ಈ ಥರ ಸ್ಟಿಚ್ ಹಾಕೋವಂತ ಬರ್ತಾಯಿದ್ದೀನಿ. ಕರೆಕ್ಟಾಗಿ 1/4 ಇಂಚು ಒಂದು ಟೆನ್ಷನ್. ಆ ಸೆಂಟ್ರ್ ಜಾಯಿಂಟ್ ಹಾಕಿದ್ದೀವಲ್ಲ ಉಕ್ಸ್ ಪಟ್ಟಿ ಮೇಲೆ, ಹೆಮ್ಮಿಂಗ್ ಪಟ್ಟಿ ಕಟ್ಟೋದ್ರ ಮೇಲೆ ಅದನ್ನೆಲ್ಲ ಬಿಡಿಸ್ಕೊಂಡು ಓಪನ್ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಗೀರ್ಕೊಂಡಿದ್ದೀವಿ, ಅದನ್ನು ಓಪನ್ ಮಾಡಿಕೊಂಡು ಈ ಥರ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಕರೆಕ್ಟ್ 1/4 ಇಂಚು ಒಂದು ಪಾಯಿಂಟಿಗೆ ಒಂದು ಟೆನ್ಷನ್ ಒಂದು ಪಾಯಿಂಟು ನೋಡಿ. ಈ ಥರ ಸ್ಟಿಚ್ ಹಾಕೋವಂತ ಬರ್ತಾಯಿದ್ದೀನಿ. ನಿಮ್ಗೆ ನೀಟಾಗಿ ಗೊತ್ತಾಗಲಿ ಅಂತ ನನ್ನ ವೀಡಿಯೋವನ್ನು ಕಟ್ ಮಾಡಿಲ್ಲ, ಫುಲ್ ಸ್ಟಿಚಿಂಗನ್ನು ತೋರಿಸ್ತಾ ಇದ್ದೀನಿ. ಅಲ್ಲಲ್ಲಿ ಕಟ್ ಮಾಡಿ ತೋರಿಸ್ತಾ ಇಲ್ಲ ನೋಡಿ. ಇವಾಗ ಈ ಸ್ಟಿಚ್ ಹಾಕಿದ್ದೀವಲ್ಲ ಇದಕ್ಕೆಲ್ಲ ಕಡೆಗೂ ಈ ಥರ ನೀಟಾಗಿ ಗೀರ್ಕೊಂಡು ಒಳಗಡೆ ಕ್ರಾಸ್ ಜಾಗದಲ್ಲಿ ಎಲ್ಲೆಲ್ಲಿ ಕ್ರಾಸ್ ಇರುತ್ತೋ ಅಲ್ಲಿ ನೋಡಿ ಈ ಥರ ಲೈಟಾಗಿ ಒಂದೊಂದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆ ಸ್ಟಿಚ್ಚಿಂದ ಆಚೆ ಬರಬಾರ್ದು ಕಟ್ಟಿಂಗು, ಆ ಸ್ಟಿಚ್ಚು ಒಳಗಡೆಗೆ ಇರಬೇಕು ನೋಡಿ. ಈ ಥರ ಲೈಟಾಗಿ ನ್ಯಾಚನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಈ ಥರ ನೀಟಾಗಿ ಗೀರ್ಕೊತಾ ಇದ್ದೀನಿ. ಗೀರ್ಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಈ ಥರ ಒಂದು ಸ್ಟಿಚ್ ಹಾಕಿ ಫೋಲ್ಡಿಂಗ್ ಮಾಡಿ ನೋಡಿ. ಈ ಥರ ಫೋಲ್ಡ್ ಮಾಡ್ಕೊತ ಸ್ಟಿಚ್ ಹಾಕುವಂತ ಬನ್ನಿ ನೋಡಿ. ಈ ಥರ ಒಂದು ಫೋಲ್ಡ್ ಮಾಡ್ಕೊತ ಸ್ಟಿಚ್ ಹಾಕ್ಕೊತ ಬನ್ನಿ. ಗೊತ್ತಾಗಲಿಲ್ಲ ಅಂದರೆ ವೀಡಿಯೋನ ಝೂಮ್ ಮಾಡಿ ನೋಡಿ. ಏನಿಲ್ಲ, ಹೆಮ್ಮಿಂಗ್ ಪಟ್ಟಿ ರೆಡಿ ಮಾಡಿರ್ತೀವಲ್ಲ ಆ ಕಚ್ಚೆ ಎಲ್ಲ ಒಳಗಡೆ ಹೋಗಬೇಕು. ಆ ಥರ ಒಳಗಡೆ ಹೋಗೋ ಥರ ಫೋಲ್ಡ್ ಮಾಡ್ಕೋಬೇಕು ಅಷ್ಟೇ. ಹೆಮ್ಮಿಂಗ್ ಪಟ್ಟಿಯನ್ನು ಒಳಗಡೆಗೆ ಫೋಲ್ಡ್ ಮಾಡ್ಕೋಬೇಕು. ಅರ್ಧ ಮಾತ್ರ ಫೋಲ್ಡ್ ಮಾಡಿಕೊಂಡು ಆ ಕಚ್ಚೆ ಎಲ್ಲ ಒಳಗಡೆ ತಳ್ಳಿ ಈ ಥರ ಸ್ಟಿಚ್ ಆಗ್ತಾ ಹೋಗಬೇಕು ನೋಡಿ. ಕಚ್ಚೆ ಎಲ್ಲ ಒಳಗಡೆ ಹೋಗಿದೆ. ಹೆಮ್ಮಿಂಗ್ ಪಟ್ಟಿ ಅರ್ಧ ಮಾತ್ರ ಫೋಲ್ಡ್ ಮಾಡ್ಕೋಬೇಕು, ಓಕೆನಾ? ಫುಲ್ ಫೋಲ್ಡ್ ಮಾಡಬಾರ್ದು, ಅರ್ಧ ಮಾತ್ರ ಫೋಲ್ಡ್ ಮಾಡಿಕೊಂಡು ಈ ಥರ ಬಂದಿದೆ ನೋಡಿ. ಈ ಥರ ಬಂದಿದೆ. ಈ ಎಕ್ಸ್ಟ್ರಾ ಕಚ್ಚಾ ಇರುತ್ತೆ, ಆ ಕಚ್ಚನ ನೀಟಾಗಿ ಕಟ್ ಮಾಡಿ ತೆಗಿಯೋಣ. ಕಚ್ಚಾ ಎಲ್ಲ ನೀಟಾಗಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ಕಚ್ಚಾ ಎಲ್ಲ ನೀಟಾಗಿ ಕಟ್ ಮಾಡಿ ತೆಕ್ಕೊಂಡು ನಾವೀಗ ಅರ್ಧ ಫೋಲ್ಡ್ ಮಾಡಿರ್ತೀವಲ್ಲ, ಅರ್ಧ ಫೋಲ್ಡ್ ಮಾಡಿದಾಗ ಇನ್ನೊಂದು ಚೂರು ಒಂದು ದಾರದಷ್ಟು ಕಚ್ಚಾ ಬಂದಿರುತ್ತೆ. ಆ ಕಚ್ಚನ ನೀಟಾಗಿ ಕಟ್ ಮಾಡಿ ತೆಕ್ಕೊತಾ ಇದ್ದೀನಿ ನೋಡಿ. ಈ ಥರ ಕತ್ತರಿಲಿ ನೀಟಾಗಿ ಕಟ್ ಮಾಡಿ ತೆಕ್ಕೋಬೇಕು. ಕಚ್ಚಾ ಎಲ್ಲ ನೀಟಾಗಿ ಕಟ್ ಮಾಡಿ ತೆಕ್ಕೊಂಡು ಇಲ್ಲಿಗೆ ನೋಡಿ ಹೆಮ್ಮಿಂಗ್ ಪಟ್ಟಿ ರೆಡಿಯಾಗಿದೆ, ಓಕೆನಾ? ಇದೆಲ್ಲ ನೀಟಾಗಿ ಹೆಮ್ಮಿಂಗ್ ಮಾಡಿ ಐರನ್ ಮಾಡಿದ್ರೆ ರೌಂಡ್ ಶೇಪ್ ನೀಟಾಗಿ ಕುತ್ಕೊಳ್ಳುತ್ತೆ ಈ ಥರ, ಓಕೆನಾ? ಇವಾಗ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ಸನ್ನು ನೋಡಿ ಈ ಥರ ಅಟ್ಯಾಚ್ ಮಾಡ್ಕೊತೀನಿ ನೋಡಿ. ಹೆಮ್ಮಿಂಗ್ ಪಟ್ಟಿನ ಸ್ಲೀವ್ಸಲ್ಲಿ ಹೆಮ್ಮಿಂಗ್ ಮಾಡೋದಕ್ಕೆ ಅಂತ ಒಂದು ಸ್ಟಿಚ್ ಹಾಕಿಟ್ಟಿರ್ತೀವಿ.
ಬ್ಯಾಕಿಂದನೇ ಸ್ಟಾರ್ಟ್ ಮಾಡಬೇಕು. ನಾವು ನ್ಯಾಚ್ ಹಾಕಿ ಸ್ಲೀವ್ಸಲ್ಲಿ ನ್ಯಾಚ್ ಹಾಕಿರೋದು ಅದು ಫ್ರಂಟ್ಗೆ ಅಂತ ಗೊತ್ತಾಗಲಿ ಅಂತ ನೋಡಿ. ಬ್ಯಾಕ್ ಇಟ್ಕೊಂಡು ಬ್ಯಾಕ್ ಪೋರ್ಷನ್ ಇಟ್ಟು ಅದರ ಮೇಲೆ ಸ್ಲೀವ್ಸ್ ಇಡಬೇಕು. ಸ್ಲೀವ್ಸನ್ನು ಇಟ್ಕೊಂಡು ನೋಡಿ, ಆ ನ್ಯಾಚ್ ಇದೆ, ಆ ನ್ಯಾಚ್ಗೂ ಕರೆಕ್ಟಾಗಿ ಇಟ್ಕೊಂಡು ಅರ್ಧ ಇಂಚಷ್ಟು ಸ್ಟಿಚ್ ಮಾಡ್ಕೊತ ಬರ್ತೀನಿ ನೋಡಿ. ಈ ಥರ ಸ್ಟಿಚ್ ಮಾಡ್ಕೊತ ಬರ್ತೀನಿ. ಸ್ಲೀವ್ಸಲ್ಲಿ ಸೆಂಟ್ರ್ ಒಂದು ನ್ಯಾಚ್ ಇರುತ್ತೆ. ಆ ನ್ಯಾಚು ಮತ್ತು ಅದು ಶೋಲ್ಡ್ರ್ ಜಾಯಿಂಟ್ ಎರಡು ಕರೆಕ್ಟಾಗಿ ಸೆಂಟ್ರ್ ಕೂತ್ಕೋಬೇಕು ನೋಡಿ. ಈ ಥರ ಕರೆಕ್ಟಾಗಿ ಸೆಂಟ್ರ್ ಬಂದಿದೆ. ಲಾಸ್ಟ್ವರೆಗೂ ಅದೇ ಥರ ಸ್ಟಿಚ್ ಹಾಕ್ಕೊಂತ ಬರಬೇಕಾಗತ್ತೆ. ಎಡ್ಜಲ್ಲೂ ಅಷ್ಟೇ, ಅಲ್ಲೊಂದು ನ್ಯಾಚ್ ಹಾಕಿರ್ತೀವಲ್ಲ, ಫ್ರಂಟ್ ನ್ಯಾಚು ಮತ್ತು ಸ್ಲೀವ್ಸ್ ನ್ಯಾಚು ಕರೆಕ್ಟಾಗಿ ಕೂತ್ಕೋಬೇಕಾಗುತ್ತೆ. ಇನ್ನೊಂದು ಸೈಡು ಸ್ಟಿಚ್ ಹಾಕ್ಕೊಳ್ಳೋಣ ಅದೇ ಥರ. ಇಲ್ಲಿ ಇವಾಗ ಫ್ರಂಟ್ ಪೋರ್ಷನ್ ಬರುತ್ತೆ. ಡಬಲ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ನೋಡಿ. ಈ ಥರ ಸ್ಲೀವ್ ಅಟ್ಯಾಚ್ ಮಾಡಿದ್ರ ಮೇಲೇ ಇನ್ನೊಂದು ಸ್ಟಿಚ್, ಡಬಲ್ ಸ್ಟಿಚ್ ಬೇಕಾಗುತ್ತೆ. ಎಲ್ಲ ಕಡೆ ರೆಡಿಮೇಡ್ ಆದರೆ ಸಿಂಗಲ್ ಸ್ಟಿಚ್ ಬರುತ್ತೆ. ನಾವು ಸ್ಟಿಚಿಂಗಲ್ಲಿ ಯಾವಾಗಲೂ ಡಬಲ್ ಸ್ಟಿಚ್ಚನ್ನು ಹಾಕಬೇಕಾಗತ್ತೆ ನೋಡಿ. ಸ್ಲೀವ್ಸ್ ಈ ಥರ ರೆಡಿ ಆಯಿತು, ಓಕೆನಾ. ಸ್ಲೀವ್ಸ್ ರೆಡಿ ಆದಮೇಲೆ ಇನ್ನೊಂದು ಸೈಡ್ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದರಲ್ಲಿ ಫ್ರಂಟಿಂದ ಸ್ಟಾರ್ಟ್ ಮಾಡ್ತೀವಿ, ಅದರಲ್ಲಿ ಬ್ಯಾಕಿಂದ ಸ್ಟಾರ್ಟ್ ಮಾಡಿದ್ವಿ. ಇದರಿಂದ ಫ್ರಂಟ್ ಪೋರ್ಷನ್ ಇಟ್ಟು ಅದರ ಮೇಲೆ ಸ್ಲೀವ್ಸನ್ನು ನೋಡಿ ಈ ಥರ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ. 1/4 ಇಂಚು ಒಂದು ಪಾಯಿಂಟು ನೋಡಿ. ಕಲ್ತ್ಕೊಳ್ಳೋವರೆಗೂ ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ ತುಂಬಾ ಈಸಿಯಾಗಿರುತ್ತೆ. ತುಂಬಾ ಈಸಿಯಾಗಿ ಕರೆಕ್ಟಾಗಿ ಹಾಫ್ ಆನ್ ಅವರ್ಲಿ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಾಕ್ಬೋದು, ಓಕೆನಾ. ಇದರಲ್ಲೂ ಹಾಗೆಯೇ ಸ್ಲೀವ್ ನ್ಯಾಚು ಮತ್ತು ಶೋಲ್ಡ್ರ್ ಜಾಯಿಂಟು ಎರಡೂ ಕರೆಕ್ಟಾಗಿ ಕೂತ್ಕೋಬೇಕು. ಲಾಸ್ಟಲ್ಲೂ ಅಷ್ಟೇ ಸ್ಲೀವ್ ನ್ಯಾಚು ಮತ್ತು ಫ್ರಂಟ್ ನ್ಯಾಚ್ ಕರೆಕ್ಟಾಗಿ ಕೂತ್ಕೋಬೇಕು. ಇವಾಗ ಡಬಲ್ ಸ್ಟಿಚನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಡಬಲ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಕರೆಕ್ಟಾಗಿ ಸ್ಟಿಚ್ ಮೇಲೆ ಸ್ಟಿಚ್ ಹಾಕ್ಕೊಳ್ಳಿ, ಆವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಬಲ್ ಸ್ಟಿಚ್ ಅಂದ್ಬಿಟ್ಟು ಒಂದು ಸ್ಟಿಚ್ ಒಂದೊಂದು ಕಡೆ ಕ್ರಾಸಾಗಿ ಜಿಗ್ಜಾಗಾಗಿ ಎಲ್ಲ ಮಾಡ್ಕೋಬೇಡಿ. ಸ್ಟಿಚ್ಚಕ್ಕೆ ನೀಟಾಗಿ ಒಂದ್ರ ಮೇಲೆ ಒಂದು ಸ್ಟಿಚ್ ಬರಬೇಕು, ಆವಾಗಲೇ ಆ ಫಿನಿಶಿಂಗ್ ನೀಟಾಗಿ ಬರೋದು. ಓರ್ಲಕ್ ಹಾಕ್ಕೊಳ್ಳಿ. ಇವಾಗ ಸೈಡ್ ಅಟ್ಯಾಚನ್ನು ಅದೇ ಥರ ನೋಡಿ ಈ ಥರ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಪೋರ್ಷನ್ ಎಷ್ಟು, ಫ್ರಂಟ್ ಪೋರ್ಷನ್ ಎಷ್ಟು ಅಂತ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪೋರ್ಷನ್ ಮೇಲೆ ಆ ಎಮ್ಮಿಂಗ್ ಪಟ್ಟಿನ ಫೋಲ್ಡ್ ಮಾಡಿ ಒಳಗಡೆಗೆ ಫೋಲ್ಡ್ ಮಾಡಿಬಿಡಿ. ಫೋಲ್ಡ್ ಮಾಡಿಬಿಟ್ಟು ನೋಡಿ ಈ ಥರ ನೋಡಿ ಹೀಗೆ ಇಟ್ಬಿಟ್ಟು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. 1.5 ಇಂಚಷ್ಟು ಬರುತ್ತೆ, ಎಕ್ಸ್ಟ್ರಾ ಬಿಟ್ಟಿದ್ದೀವಿ 1.5 ಇಂಚಷ್ಟು ನೋಡಿ. ಈ ಜಾಗದಲ್ಲಿ ಕೂಡ ಅಟ್ಯಾಚಿಂಗು ಕರೆಕ್ಟಾಗಿ ಬರಬೇಕು. 1.5 ಇಂಚಷ್ಟು ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಕರೆಕ್ಟಾಗಿ ಸ್ಲೀವ್ಸ್ ಹತ್ರನೂ ಅಷ್ಟೇ ಜಾಯಿಂಟ್ ಕರೆಕ್ಟಾಗಿ ಎರಡೂ ಜಾಯಿಂಟ್ ಕರೆಕ್ಟಾಗಿ ಕೂತ್ಕೋಬೇಕು. ಒಂದು ಮೇಲೆ ಒಂದು ಕೆಳಗಡೆ ಎಲ್ಲ ಬರೋ ಥರ ಮಾಡಬಾರ್ದು. ಸ್ಲೀವ್ಸನ್ನು ಕೂಡ ಎಷ್ಟು ಸ್ಲೀವ್ ಲೂಸ್ ಎಷ್ಟಿದೆ ಅಂತ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಇವಾಗ ಸೈಡಲ್ಲಿ 3 ಸ್ಟಿಚ್ಚನ್ನು ಹಾಕ್ತೀವಿ, ಅದಕ್ಕೆ ಅಂತಲೇ 1.5 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಿ ನೋಡಿ. ಈ ಥರ ಕರೆಕ್ಟಾಗಿ ಒಂದೊಂದು ಟೆನ್ಷನ್ಗೆ ಒಂದೊಂದು ಸ್ಟಿಚ್ಚು, ತುಂಬ ಹತ್ರನೂ ಹಾಕೋದು ಬೇಡ, ತುಂಬ ದೂರನೂ ಹಾಕೋದು ಬೇಡ. ಒಂದು ಸ್ಟಿಚ್ ಬಿಚ್ಚಿದ್ರೆ ಕರೆಕ್ಟಾಗಿ ಅವರಿಗೆ ಅರ್ಧ ಇಂಚಷ್ಟು ಲೂಸ್ ಆಗಬೇಕು. ಬಾಡಿ ಟೈಟ್ ಏನಾದರೂ ಆಯಿತು ಅಂದರೆ ಒಂದು ಸ್ಟಿಚ್ಚನ್ನು ಮಾತ್ರ ಬಿಚ್ಕೊಳ್ಳೋ ಥರ, ಅದಕ್ಕೆ 3 ಸ್ಟಿಚ್ಚನ್ನು ಹಾಕಿರ್ತೀವಿ. ನೋಡಿ ಈ ಥರ ನೀಟಾಗಿ ಕಚ್ಚೆಲ್ಲ ಕಟ್ ಮಾಡ್ಕೊಳ್ಳಿ. ಇಲ್ಲಿ 3 ಸ್ಟಿಚ್ಚನ್ನು ಹಾಕಿದ್ದೀವಿ. 3 ಸ್ಟಿಚ್ಚನ್ನು ಹಾಕಿ ಸೈಡಿಗೆ ಓವರ್ಲಾಕನ್ನು ಹಾಕೊತೀವಿ ನೋಡಿ. ಈ ಥರ ಸೈಡ್ ಜಾಯಿಂಟು ತುಂಬ ಪರ್ಫೆಕ್ಟಾಗಿ ಬಂದಿದೆ, ಎಲ್ಲೂ ಕೂಡ ಅಪ್ ಆ್ಯಂಡ್ ಡೌನ್ ಇಲ್ಲ. ಈ ಜಾಯಿಂಟು ಕರೆಕ್ಟಾಗಿ ಸ್ಲೀವ್ಸ್ ಜಾಯಿಂಟು ಕರೆಕ್ಟಾಗಿ ಕೂತ್ಕೋಬೇಕು, ಕೂತ್ಕೊಂಡಿದೆ ನೋಡಿ.
ಇವಾಗ ಇನ್ನೊಂದು ಸೈಡಿಗೆ ಸ್ಟಿಚ್ ಹಾಕ್ಕೊಳ್ಳೋಣ. ಇನ್ನೊಂದು ಸೈಡು ಸ್ಲೀವ್ ಸೈಡಿಂದ ಬರುತ್ತೆ. ಓಕೆ, ಇಲ್ಲೂ ಕೂಡ ಆರ್ಮಲ್ ಕರೆಕ್ಟಾಗಿ ಎರಡೂ ಸೈಡು ಚೆಕ್ ಮಾಡಿಕೊಂಡು ಸ್ಟಿಚ್ ಹಾಕೋಬೇಕು. ಆ ಜಾಯಿಂಟ್ ಕರೆಕ್ಟಾಗಿ ಬರಬೇಕು. ನಾವು ಚೆಕ್ ಮಾಡ್ಕೊಳ್ಳಿಲ್ಲ ಅಂದರೆ ಅರ್ಜೆಂಟಾಗಿ ಹಾಗೆ ಸ್ಟ್ರೈಟಾಗಿ ಇಟ್ಬಿಟ್ಟು ಸ್ಟಿಚ್ ಹಾಕ್ಬಿಟ್ರೆ ಒಂದು ಮೇಲೆ ಒಂದು ಕೆಳಗಡೆ ಅಪ್ ಆ್ಯಂಡ್ ಡೌನ್ ಆಗಿರುತ್ತೆ. ಸೈಡು ಕೂಡ ಅದೇ ಥರ ಮಾರ್ಕ್ ಮಾಡ್ಕೊಂಡಿರೋ ಕರೆಕ್ಟಾಗಿ ಮಾರ್ಕ್ ಬೆಲೆ ಬರಲಿ ಸ್ಟಿಚ್ಚು. ಎಡ್ಜಲ್ಲೂ ಅಷ್ಟೇ ಕರೆಕ್ಟಾಗಿ ಬರಬೇಕು. ತುಂಬ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಇದೆಲ್ಲ, ಒಂದೇ ಸಾರಿಗೆ ಅಷ್ಟು ನೀಟಾಗಿ ಬರಲ್ಲ. ನೋಡಿ, ಎಡ್ಜಲ್ಲಿ ರಫ್ ಮಾಡ್ಕೊಳ್ಳಿ. ಕರೆಕ್ಟಾಗಿ 1/4 ಇಂಚಿಗೆ ಒಂದು ಸ್ಟಿಚ್ಚು, 3 ಸ್ಟಿಚ್ ಹಾಕಿ 1/4 ಇಂಚ್ಗೆ ಒಂದೊಂದು ಸ್ಟಿಚ್ಚು. ಸೈಡಲ್ಲಿ ಮತ್ತೊಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಟೋಟಲ್ 3 ಸ್ಟಿಚ್ಚನ್ನು ಹಾಕ್ಕೊಬೇಕಾಗುತ್ತೆ. ನೀಟಾಗಿ ಎಡ್ಜಲ್ಲಿ ರಫ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಕಚ್ಚಾ ಎಲ್ಲ ಬಂದಿದ್ದೆಲ್ಲ ಎಕ್ಸ್ಟ್ರಾ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ನೋಡಿ, ಇದು ಕೂಡ ಸೈಡು ಒಳಗಡೆಯಿಂದ 3 ಸ್ಟಿಚ್ಚು ನೀಟಾಗಿ ಒಂದೇ ಸಮ ಬಂದಿದೆ. ಮತ್ತು ಈಗ ಅಳತೆ ಬ್ಲೌಸನ್ನು ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಸೈಡ್ ಕೂಡ ಅದೇ ಥರ ಅಟ್ಯಾಚ್ ತುಂಬ ಚೆನ್ನಾಗಿ ಬಂದಿದೆ. ಓಕೆನಾ? ಇವಾಗ ನೋಡಿ, ಎರಡೂ ಸೈಡು ತುಂಬಾ ನೀಟಾಗಿ ಅಟ್ಯಾಚಿಂಗ್ ಆಗಿದೆ. ಇವಾಗ ಬ್ಲೌಸ್ ಕಂಪ್ಲೀಟಾಗಿ ರೆಡಿಯಾಗಿದೆ. ನೋಡಿ, ಬ್ಲೌಸು ಇದು ಹೆಮ್ಮಿಂಗ್ ಮಾಡಿ ಐರನ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ನಾನು ಕಟ್ಟಿಂಗ್ ವಿಡಿಯೋ ತುಂಬ ಮಾಡಿ ಹಾಕಿದ್ದೀನಿ, ಅದ್ರ ಜೊತೆಗೆ ಇದೊಂದು ಸ್ಟಿಚಿಂಗ್ ವಿಡಿಯೋ. ಓಕೆನಾ? ನೋಡಿ, ಈ ಥರ ಬರುತ್ತೆ. ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಕೇಳಿ, ನಾನು ಸಾಲ್ವ್ ಮಾಡಿಕೊಡ್ತೀನಿ. ಓಕೆನಾ? ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಅನ್ನಿಸ್ತು? ನಮ್ಮ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.